ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರಲು ಬಯಸ್ತೇನೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಚಿಂತಾಮಣಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಒಕ್ಕಲಿಗರ ಸಂಘ ಇದರ ಆಧ್ವರ್ಯದಲ್ಲಿ ಏರ್ಪಡಿಸಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸುದರ್ಶನ್ ಯಾದವ್ ಅವರೇ, ನಮ್ಮ ನಗರ ಯೋಜನಾ ಪ್ರದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀನಾಥ್ ಬಾಬು ಅವರೇ, ಹಿರಿಯರಾಗಿರ್ತಕ್ಕಂಥ ಗೋವಿಂದಪ್ಪನವರೇ, ಮುಖ್ಯ ಭಾಷಣಗಾರರಾಗಿರ್ತಕ್ಕಂಥ ಮುನಿಸ್ವಾಮಿಗೌಡ ಅವರೇ, APSMSನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರೇ, ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಆನಂದ್ ಅವರೇ, ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಚಲಪತಿ ಅವರೇ, DYSPರಾಗಿರ್ತಕ್ಕಂಥ ಮುರಳೀಧರ್ ಅವರೇ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮನ್ರೆಡ್ಡಿ ಅವರೇ, BO ಆಗಿರ್ತಕ್ಕಂಥ ಉಮಾದೇವಿ ಅವರೇ, ಮುಖಂಡರಾಗಿರ್ತಕ್ಕಂಥ ಅವರ ಪ್ರತಿಭೆಯನ್ನು ತೋರ್ಪಡಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಸಬೇಕು ಅಂಥೇಳಿ ಸುಮಾರು ಜನ, ನಮ್ಮ ಈರುಳ್ಳಿ ಕೃಷ್ಣಾರೆಡ್ಡಿಯವರು, ಕಡದಮರಿ ಬೈರೆಡ್ಡಿಯವರು, ಬುಕ್ನಳ್ಳಿ ಶಿವಣ್ಣ, ನಮ್ಮ ಸ್ಕೂಲ್ ಸುಬ್ಬಾರೆಡ್ಡಿಯವರು, ಇನ್ನು ಇತರೆ ಎಲ್ಲ ನಾಗರೆಡ್ಡಿಯವರು, ಇಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಸೊಣ್ಣಪ್ಪ ಇದೆಯೇನಪ್ಪ ನೀನು ಸತ್ಯನಾರಾಯಣ ರೆಡ್ಡಿಯವರು, ಎಲ್ಲರೂ ಯಾರ್ಯಾರು ಇದರಲ್ಲಿ ಸಕ್ರಿಯವಾಗಿ ಸುಮಾರು ಒಂದು 7-8 ದಿವಸದಿಂದ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಬೇಕು, ತಮ್ಮ ಸಮಯ ಬೇಕು ಅಂಥೇಳಿ ನನ್ನ ಮೇಲೆ ಒತ್ತಡ ಮಾಡ್ತಾಯಿದ್ರು. ಈಗ ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದರೆ ತಮಗೆ ಸಹಕರಿಸಿರ್ತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರ ಮತ್ತು ತಾಲೂಕಿನ ನಮ್ಮ ಮುಖಂಡರು, ಅದು ಕೆಂಪೇಗೌಡರ ಜಯಂತಿ ಎಂದ ಮಾತ್ರಕ್ಕೆ ಒಂದು ಜಾತಿಗೆ ಸೀಮಿತವಾಗಿರದೇ ಇರತಕ್ಕಂಥ ಒಂದು ಕಾರ್ಯಕ್ರಮ, ಎಲ್ಲ ಜಾತಿಗಳಿಗೆ ಜನರಿಗೆ ಒಳಿತನ್ನು ಬಯಸಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಭಾಷಣ ಮಾಡಿದಂಥ ಕೆಂಪೇಗೌಡರ ಬಗ್ಗೆ ಭಾಷಣ ಮಾಡಿರ್ತಕ್ಕಂಥ ಮುನಿಸ್ವಾಮಿಗೌಡರು ತಮ್ಮ ಮುಂದೆ ಎಲ್ಲ ವಿಚಾರ ಇಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇತರೆ ಎಲ್ಲ ನಮ್ಮ ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ ಮತ್ತು ಎಲ್ಲ ಆತ್ಮೀಯ ಗೆಳೆಯರೇ, ಈಗಾಗಲೇ ತಮಗೆ ಗೊತ್ತಿದೆ ಬೆಂದಕಾಳೂರು ಅಂತ ಹೇಳಿದ್ದಂಥದ್ದು ಈಗ ಬೆಂಗಳೂರು ಅಂತ ಆಗಿರ್ತಕ್ಕಂಥದ್ದು. ಇಡೀ ವಿಶ್ವ ಇವತ್ತು ನಮ್ಮ ಬೆಂಗಳೂರಿನ ನಗರದ ಕಡೆ ನೋಡ್ತಾ ಇದೆ. ಭಾಳ ಕಮ್ಮಿ ವಿಸ್ತೀರ್ಣ ಇದ್ದಂಥ ಅಂದಿನ ಕೆಂಪೇಗೌಡರ ಕನಸಿನ ಬೆಂಗಳೂರು ಇವತ್ತು 1,40,00,000ಕ್ಕಿಂತ ಹೆಚ್ಚು ಜನ ವಾಸ ಇರ್ತಕ್ಕಂಥ ಬೆಂಗಳೂರಾಗಿ ಇವತ್ತು ರೂಪುಗೊಂಡಿದೆ. ಆದರೆ ಒಂದು ನೋವಿನ ವಿಚಾರ ಏನಂದರೆ, 500 ವರ್ಷಗಳ ಹಿಂದೆ ಕೆಂಪೇಗೌಡರು ಒಂದು ಸುಸಜ್ಜಿತವಾದಂಥ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಸುಂದರವಾದ ನಗರ ನಿರ್ಮಾಣ ಆಗಬೇಕು, ಮುಂದಿನ ಪೀಳಿಗೆ ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ಎಲ್ಲ ಜಾತಿ ವರ್ಗದ ಜನ ಅವರವರ ಕುಲ ಕಸುಬಿನ ಒಂದು ಆಧಾರದ ಮೇಲೆ ಅವರೆಲ್ಲರೂ ಒಂದೊಂದು ಭಾಗದಲ್ಲಿ ವಾಸ ಇರಬೇಕು ಅಂಥೇಳಿ ಹಲವಾರು ಪೇಟೆಗಳನ್ನು, ಕೋಟೆಗಳನ್ನು, ಕೆರೆಗಳನ್ನು, ಉದ್ಯಾನವನಗಳನ್ನು, ಮಾರುಕಟ್ಟೆಗಳನ್ನು ಇವೆಲ್ಲವನ್ನು ಭಾಳ ದೂರದೃಷ್ಟಿ ಇಟ್ಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೆಂಪೇಗೌಡರು. ಇವತ್ತು ಕೆಂಪೇಗೌಡರು ಕಾಂಚೀಪುರಮಿಂದ ಬಂದರು, ಮತ್ತೊಂದು ಕಡೆಯಿಂದ ಬಂದರು, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಅನವಶ್ಯಕ. ಇತಿಹಾಸದ ಪುಟಗಳಲ್ಲಿ ಇವತ್ತು ಭಾಳಷ್ಟು ಜನ ಅವ್ರದ್ದೇ ಆದಂಥ ವ್ಯಾಖ್ಯಾನಗಳನ್ನು, ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಅದು ನಮಗೆ ಅಷ್ಟು ದೊಡ್ಡ ಪ್ರಮುಖವಾದಂಥ ವಿಷಯ ಅಲ್ಲ. ಇವತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಬೆಂಗಳೂರಿನ ನಿರ್ಮಾತ ಯಾರು ಅಂತ ಹೇಳಿದ್ರೆ ಕೆಂಪೇಗೌಡರು ಅಂತ ಹೇಳಿ ಹೇಳ್ತಕ್ಕಂಥ ಮಾತು ಇವತ್ತು ಪ್ರಸ್ತುತ. ಅವ್ರು ಎಲ್ಲಿಂದ ಬಂದರು, ಯಾಕೆ ಬಂದರು,
ಹೇಗೆ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅವರ ನಿರೀಕ್ಷೆ ಮೀರಿ ಇವತ್ತು ಬೆಂಗಳೂರು ಬೆಳೆದು ನಿಂತಿದೆ. ಏನು ಒಂದು ವ್ಯವಸ್ಥಿತವಾದಂಥ ವಿನ್ಯಾಸವನ್ನು ಹಾಕ್ಕೊಂಡು ನಿರ್ಮಾಣ ಮಾಡಿದ್ರು, ಆದರೆ ನಾವುಗಳು ನಮ್ಮಗಳ ಸ್ವಾರ್ಥಕ್ಕೆ, ನಮ್ಮಗಳ ಹಣದ ದಾಹಕ್ಕೆ ಅಂತ ಸುಂದರವಾದ ಬೆಂಗಳೂರು ಮತ್ತಷ್ಟು ಸುಂದರಗೊಳಿಸೋದು ಬಿಟ್ಟು ಇವತ್ತು ಅದನ್ನು ವಿಕೃತಗೊಳಿಸ್ತಕ್ಕಂಥ ಕೆಲಸಗಳನ್ನು ಇತ್ತೀಚಿನ ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಏನು ಕೆರೆಗಳಿತ್ತು ಬೆಂಗಳೂರಿನಲ್ಲಿ, ಆ ಕೆರೆಗಳಲ್ಲಿ ಇವತ್ತು ಬಸ್ ನಿಲ್ದಾಣಗಳಿದ್ದಾವೆ, ವಾಣಿಜ್ಯ ಕಟ್ಟಡಗಳು ಬಂದಿದ್ದಾವೆ, ಬಡಾವಣೆಗಳು ಬಂದಿದ್ದಾವೆ, ಇನ್ನು ಹಲವಾರು ಉದ್ಯಾನವನಗಳು ಮಾಯ ಆಗಿದ್ದಾವೆ. ಇವೆಲ್ಲವನ್ನ ನೋಡಿದಾಗ ನಾವು ಇವತ್ತು ಕೆಂಪೇಗೌಡರ ಬಗ್ಗೆ ಮಾತಾಡೋದಕ್ಕೆ ನಾವು ಯೋಗ್ಯರ ಹೌದಾ ಅಲ್ವಾ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ನಮ್ಮನ್ನು ಆಯ್ಕೆ ಮಾಡುವಂಥದ್ದು ಪ್ರಜೆಗಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದಂಥದ್ದು. ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಏನು ಸೌಲಭ್ಯ ಸೌಕರ್ಯಗಳನ್ನು ಮಾಡಿದಾಗ ಅವರ ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಮುಂದೆ ನಾವು ಹಾಕ್ಕೊಂಡಿರ್ತಕ್ಕಂಥ ದಾರಿಯನ್ನು ಮುಂದುವರಿಸಿ ಮತ್ತಷ್ಟು ಉತ್ತಮವಾದಂಥ ಕೆಲಸಗಳನ್ನು ಅವರ ಮುಂದಿನ ಪೀಳಿಗೆಗೆ ಮಾಡ್ತಕ್ಕಂಥದ್ದಕ್ಕೆ ನಾವು ದಾರಿ ತೋರಿಸ್ಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವ್ಯಾವೂ ಇವತ್ತು ನಮ್ಮೆಲ್ಲರ ಮುಂದೆ ಇಲ್ಲ. ಚುನಾವಣೆ ವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಯಾರು ಇವತ್ತು ನನ್ನ ಊರು ಚೆನ್ನಾಗಿರಬೇಕು, ನನ್ನ ಪರಿಸರ ಚೆನ್ನಾಗಿರಬೇಕು, ನನ್ನ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರನ್ನ ನಾನು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಚಿಂತನೆಗಳು ಇವತ್ತು ನಮ್ಮಲ್ಲಿಲ್ಲ. ಇವತ್ತು ಈ ಗಳಿಗೆಯಲ್ಲಿ ನನಗೇನು ಸಿಗ್ತದೆ? ಚುನಾವಣೆ ಸಂದರ್ಭದಲ್ಲಿ ಯಾರು ಜಾತಿಯ ಧರ್ಮದ ಹೆಸರಿನಲ್ಲಿ ಸಮಾಜವನ್ನ ವಿಭಜನೆ ಮಾಡ್ತಾರೆ ಅಂಥದಕ್ಕೆ ಹೆಚ್ಚು ನಾವು ಗಮನ ಕೊಡ್ತೀವಿ ವಿನ ಇವತ್ತು ನಮ್ಮ ಮಕ್ಕಳ ಭವಿಷ್ಯತ್ತು ಯಾವ ರೀತಿ ರೂಪುಗೊಳ್ಳಬೇಕು, ನನ್ನ ಮನೆ ಯಾವ ರೀತಿ ಉತ್ತಮಗೊಳ್ಳಬೇಕು, ನನ್ನ ಬಡಾವಣೆ ಯಾವ ರೀತಿ ಉತ್ತಮ ಆಗಬೇಕು, ನನ್ನ ಊರು ಯಾವ ರೀತಿ ಉತ್ತಮ ಆಗಬೇಕು, ನನ್ನ ನಗರ ಯಾವ ರೀತಿ ಉತ್ತಮ ಆಗಬೇಕು, ನನ್ನ ರಾಜ್ಯ ಯಾವ ರೀತಿ ಉತ್ತಮ ಆಗಬೇಕು, ನನ್ನ ದೇಶ ಇವತ್ತು ಪ್ರಪಂಚದ ಭೂಪಟದಲ್ಲಿ ಯಾವ ರೀತಿ ನನ್ನ ದೇಶ ಮುಂದುವರೆದ ದೇಶವಾಗಿ ಹೊರಹೊಮ್ಮಬೇಕು ಅತಿ ಶೀಘ್ರದಲ್ಲಿ ಅಂತಕ್ಕಂಥ ಆಲೋಚನೆಗಳು ನಮ್ಮಲ್ಲಿಲ್ಲ. ಆದರೆ ನಾವು ಇವತ್ತು ಬಹಳಷ್ಟು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ. ಇವತ್ತು ಚಿಂತಾಮಣಿಯಲ್ಲಿ ತಾವೆಲ್ಲರೂ ಬಹಳ ಹೆಚ್ಚಿನ ಶ್ರದ್ಧೆ ವಹಿಸಿ ಒಂದು ಉತ್ತಮವಾದಂಥ ಯಶಸ್ವಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಯೋಜಿಸಿದ್ದೀರ. ನಾನು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದೆ, ರಾಜ್ಯ ಸರ್ಕಾರಗಳು ಹಲವಾರು ಜನ ದಾರ್ಶನಿಕರು, ಹಲವಾರು ಜನ ಸಾಧಕರು ಚರಿತ್ರೆಯಲ್ಲಿ ತಮ್ಮದೇ ಆದಂಥ ಛಾಪನ್ನು ನಮ್ಮ ಕಲೆ ಮತ್ತು ಸಂಸ್ಕೃತಿ, ನಮ್ಮ ದೇಶದ ಒಂದು ಭವಿಷ್ಯತ್ತನ್ನ ಕನಸನ್ನು ಕಂಡಿರ್ತಕ್ಕಂಥ ಅವ್ರ ಹೆಸರುಗಳಲ್ಲಿ ಇವತ್ತು ನಾವು ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಲವಾರು ಸರ್ಕಾರಗಳು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾವೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ 50,000 ಇದ್ದಂಥ ಈ ಒಂದು ತಾಲೂಕಿನ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು 1 ಲಕ್ಷ ಘೋಷಣೆ ಮಾಡಿರ್ತಕ್ಕಂಥದ್ದು. ಹಲವಾರು ಸಮುದಾಯಗಳ ಕಾರ್ಯಕ್ರಮಗಳಿಗೆ ಅನುದಾನವನ್ನು ಸರ್ಕಾರ ಕೊಡುತ್ತೆ. ಪ್ರಾರಂಭದಲ್ಲಿ ಎಲ್ಲರೂ ಬಹಳ ಉತ್ಸಾಹದಿಂದ ತಮ್ಮ ತನು ಮನ ಧನವನ್ನು ಅರ್ಪಿಸಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದರು. ಆದರೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಅದು ಕ್ಷೀಣಿಸೋಗಿದೆ. ಕೇವಲ ಕಾಟಾಚಾರಕ್ಕೆ ನಾವು ಜಯಂತಿಗಳನ್ನು ಮಾಡುವಂಥ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಯೋಚನೆ ಮಾಡಬೇಕು. ಬರೀ ಪ್ರಾರಂಭದಲ್ಲಿರ್ತಕ್ಕಂಥ ಉತ್ಸಾಹ ಈ ಕ್ಯಾಟ್ ಕುಗ್ಗೋಗಿದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಇವತ್ತು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಈ ಜಯಂತಿಗಳನ್ನು ಸರ್ಕಾರ ಆಯೋಜನೆ ಮಾಡ್ತಾ ಇಲ್ಲ. ಎಲ್ಲ ಜಾತಿ ಧರ್ಮಗಳಲ್ಲಿ ಇರ್ತಕ್ಕಂಥ ಸಾಧಕರ ಬಗ್ಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ತಿಳ್ಕೋಬೇಕು. ಅವರು ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಪಾಲನೆ ಮಾಡಬೇಕು. ಅವರ ಮಹತ್ ಕಾರ್ಯಗಳನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ
ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಜಯಂತಿಗಳನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಒಂದು ರೀತಿ ನಿರುತ್ಸಾಹ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮಗಳಲ್ಲಿ ಆ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು, ಅವರ ಪಡೆದಿರ್ತಕ್ಕಂಥ ಅಂಕಗಳನ್ನು ಇವತ್ತು ಅವ್ರಿಗೆ ಮತ್ತಷ್ಟು ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆ ಸಮಾಜದಲ್ಲಿರ್ತಕ್ಕಂಥ ಗಣ್ಯರು ಮುಂದೆ ಬಂದು ಅವರಿಗೆ ಆರ್ಥಿಕವಾಗಿ ಅವರಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಒಂದು ಮಹತ್ವದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ನಮ್ಮ ಮುಖಂಡರು ಮುಂದೆ ಬಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವ್ರೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ನಾವು ಮಕ್ಕಳನ್ನು ಹೆಚ್ಚೆಚ್ಚು ವಿದ್ಯಾವಂತರನ್ನಾಗಿ ಮಾಡಿದಾಗ ಸಮಾಜದಲ್ಲಿ ಪರಿವರ್ತನೆ ಆಗ್ತದೆ, ಜಾತಿ ಪದ್ಧತಿ ನಿರ್ಮೂಲನೆ ಆಗ್ತದೆ. ಯಾವತ್ತು ವಿದ್ಯಾವಂತರಾಗ್ತೀವಿ, ಆರ್ಥಿಕವಾಗಿ ಸದೃಢರಾಗ್ತೀವಿ, ಸಮಾಜದಲ್ಲಿ ಗೌರವಯುತವಾದಂಥ ಸ್ಥಾನವನ್ನು ನಾವು ಪಡಿತೀವಿ, ಆಗ ಸಮಾಜದಲ್ಲಿ ಕೆಲಸಗಳು ಅವು ತಂತಾನಾಗೆ ಇವತ್ತು ಬೆರೆತು ಹೋಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ, ಇತ್ತೀಚೆಗೆ ಬಹಳಷ್ಟು ಜನ ಮದುವೆ ಸಮಾರಂಭಗಳಿಗೆ ಕರೆಯುವಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ. ಜಾತಿ ವ್ಯವಸ್ಥೆ ಇವತ್ತು ತಂತಾನಾಗೆ ಇವತ್ತು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅಂದರೆ ವಿದ್ಯಾವಂತ ಮಕ್ಕಳು ತಮಗೆ ತಮ್ಮ ಜೀವನ ಸಂಗಾತಿ ಅಥವಾ